ಆಮೇಲೆ ಮಾತಾಡ್ತೀನಿ. ಹಾ ಕಮಾನ್ ರಿಯಲ್ಸ್ಗಳನ್ನು ಕಟ್ಬಿಟ್ಟೆ ಈಗಲೇ. ಅದು ಅದು ಹೌದು, ಸಲಗಾದ ನಂತರ ಇವತ್ತು UI ಅಲ್ಲೇ ನಾವು ನೋಡ್ತಾ ಇರೋದು 4 ಜನ ಈ ವೇದಿಕೆ ಮೇಲೆ ಇದ್ದರು, ಒಟ್ಟಿಗೆ ನಿಂತಿರೋದು. ಲವ್ಲಿ, ಸೂಪರ್ ಸೂಪರ್. ಅವರು ಫೇಸ್ ಟು ಫೇಸ್ ಕುತ್ಕೊಂಡು ಅವ್ರು ಏನ್ ಮಾತಾಡ್ತಾರೆ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ತನು ನಿಮ್ಮಿನ ಮಾತು ಶುರು ಮಾಡೋಣ ಅಲ್ಲಿಂದ. ಎಲ್ಲ ಮಾತಾಡೋರು ಏನ್ ಮಾತಾಡೋದು. ಎಲ್ರಿಗೂ ನಮಸ್ಕಾರ. ನಾವು ಮುಹೂರ್ತಕ್ಕೆ ಬಂದಾಗ ಪೋಸ್ಟರ್ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಆಡಮು, ಇವು, ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ, ಏನೋ ರಿಲಿಜನ್ನು ಏನೋ ಯೋಚನೆ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಹಾಡು ಬಂತು, ಟ್ರೋಲ್ ಆಗುತ್ತೆ. ಇದನ್ನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ. ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರ. ಆಮೇಲೆ ವಾರ್ನರ್ ನೋಡಿದೆ, ಅಲ್ಲಿಂದ ಮತ್ತೆ 2040 ಹೊರಟೋರು ಫ್ಯೂಚರ್ ಮೋಸ್ಟ್, ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದ್ದಾರೆ ಅಂತ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅದೇ ಅಲ್ಲೆಲ್ಲಿಂದ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿದೆ ಅಂತ. ಅದಾದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಲ್ಲ ಸಿನಿಮಾಗೆ ಅಂತ. ಎಲ್ಲಿ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ. ಎಲ್ಲರೂ ನಮ್ಮದೇ ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ. ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ ಅಂತ ಒಂಚೂರು ಚಿವುಟಿ ಅವನೊಂಚೂರು ಹೆಸರು ಬಡಿಸಿ ಅವನ ಮೈಮೂರವನ್ನ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳಿ ಕಳಿಸಿರ್ತಾರೆ. ಸೊ UI ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಅಂತ. ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ. ಥ್ಯಾಂಕ್ ಯು. ನಮಗೆ ಅದೊಂದು ಹಿಂಗೇನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಥರದ್ದೊಂದು ಎಕ್ಸೈಟ್ಮೆಂಟ್ ಕರೆಯೋಕ್ಕಾಗಲ್ಲ. ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ. ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನಿಮಾ ನೋಡ್ತೀವಿ UIನೂ. ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನನಗೆ, ನಮ್ಮ ಮುಹೂರ್ತಕ್ಕೆ ಬಂದಾಗ KP ಶ್ರೀಕಾಂತ್ ಅವರು ಫಸ್ಟು ಮಚ್ಚಿಟ್ಕೊಂಡು ಒಂದು ಫೋಟೋ ಕಳಿಸ್ಬಿಟ್ಟಿದ್ದಾರೆ ಡೈರೆಕ್ಟರ್ಗಳಿಗೆ. ಇವೆಲ್ಲ ಹೆಂಗೆ ತಡ್ಕೊಂಡಿದ್ದಾರೆ ಇಲ್ಲಿ ಅಂತ ಇದು ಆ್ಯಪಲ್ ಗೀಪಲ್ಲೆಲ್ಲ ನೋಡ್ಕೊ ಬಂದ್ವಿ. ಅದಾದಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ, ಬೇರೆ ಯಾರು ಹೊರಗೆ ಬೇಡ, ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು. ಅವಾಗ ಪ್ರಮೋಷನ್ ಅಂತ. ಇಲ್ಲಿ ಮೋಸ್ಟ್ಲಿ ನೀವು ಯಾವುದು ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ, ಎಲ್ಲ ಫುಲ್ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ. ಅವ್ರಿಗೆ ತುಂಬ ಕಟ್ಟಾಕ್ದಂಗೆ ಆಗಿರುತ್ತೆ. ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಎಲ್ಲ ಮಾಡಿಕೊಂಡು ಏನೋ ಒಂಚೂರು ಗುಡಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು, ನಮ್ಮ ಕಾಕ್ರೋಚ್ಗೆ, ನೀನೇನು ಮಾಡ್ತೇವೆ ಗೊತ್ತಿಲ್ಲ, ಇವತ್ತು ಎಲ್ಲ ವಿಷಯ ನೀನೇ ಮಾತಾಡ್ಬೇಕು, ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡಲೇಬೇಕು ಅಂತ. ಅದಕ್ಕೆ ಸುದಿ ಅದ್ಭುತವಾಗಿ ಬಂದು ಮಾತಾಡಿದ್ರು. ಸೊ ಒಳ್ಳೇದಾಗಲಿ. ವೀನಸ್ ಎಂಟರ್ಟೈನರ್ಸು, ಧಾರಿ ಸಂಸ್ಥೆ, ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ಖುಷಿ ಆಯಿತು ಆನ್ಲೈನ್ ಬುಕ್ಕಿಂಗ್ಸ್ ಇದೆಲ್ಲ ಕೇಳಿ. ಖಂಡಿತ ಎಲ್ಲ ನೋಡಿದ್ವಿ ಸರ್, ಒಳ್ಳೇದಾಗಲಿ. ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡು ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ನಾನು ಗಡಿ ದಾಟ್ಬಿಟ್ರೆ ಮತ್ತೆ ಕರ್ಕೊಬರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ಸರ್. ತುಂಬ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಇಷ್ಟು ವರ್ಷ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು. ವಿಜಯ್ ಸರ್. ಓಕೆ ಸರ್, ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಮೀಟಲ್ಲಿ ಮಾತಾಡಿದೆ ಅಲ್ಲಿ. ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗಂಗೆ ಮಾಡೋದಕ್ಕೆ. ಆ್ಯಕ್ಚುಲಿ ತಾವು ಮಾತಾಡಿದ್ರಿ, ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋರು ಸರ್. ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದ್ರೆ ಅವಾಗ ನಿಮ್ಮ ಸಿನಿಮಾದಲ್ಲಿ ನಾವು ಕಾಯ್ತಾ ಇದ್ದವು. ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಲರ್ನಿಂಗ್ ಡೈರೆಕ್ಟರ್ ಆಗಿ ಹೋಗಿ ನಿಮ್ಮ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಇವತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ. 100% ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರು ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು. ಅದಕ್ಕೂ ವಿತೌಟ್ ಡೌಟ್ ನಾನು ಹೇಳ್ತೀನಿ. ನಾನು ನಿಮ್ಗೆ ಹೇಳ್ತಿದ್ದೆ ಅವಾಗ, ಸರ್ ಡೈರೆಕ್ಷನ್ ಮಾಡಿ ಸರ್, ಜ್ಞಾಪಕ ಇದೆ ಸರ್, ಡೈರೆಕ್ಷನ್ ಮಾಡಿ ಸರ್ ಅಂತ. ಸೊ ಅವರೆಲ್ಲ ಬ್ಯುಸಿ ಇರೋರು, ಮೋಸ್ಟ್ಲಿ ಅವ್ರು ಮಾಡಿದಾಗ ಕರೀತಾರೆ ನೋಡ್ಕೊಂಡು. ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು, ಹೆಂಗೂ ಸರ್ಗ ಮಾಡಿದ್ರು ಮೆತ್ತಿಗೆ ಹೇಳ್ಕೊಂಡು ಹೋಗಿ ಬಿಡ್ತಾರೇನೋ ಸರ್, ನಮ್ಮವ್ರ ಸರ್ ಇನ್ನೂ ವರ್ಕ್ ಆಗಕ್ಕೆ ಬನ್ನಿ ಸರ್ ಅಂತ. ಅದು ಮಾಡಲಿಲ್ಲ ಅವರು.
ನಾನೀಗಂತೂ ಹೇಳಿದ್ದೆ ಸರ್ ಹೇಳಿ ಉಪಯೋಗ ಮಾಡಿದಾಗ ಅಂತ. ಆದರೆ ನನಗೆ ಲೈಫ್ ಟೈಮ್ ಡೈರೆಕ್ಷನ್ ಮಾಡಿದರೆ ಜ್ಞಾಪಕ ಇರಲಿ ಯಾವುದು ಅಂತ ಅದು. ಸೊ ನಿಮ್ಮ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ. ಹಂಗಾಗಿ ಬರುವಂಥ ಯಾರೇ ನಿರ್ದೇಶಕರಾಗಲಿ ನೀವೊಂದು ನಾ ಅವತ್ತೇ ಹೇಳಿದ್ದೆ ಅವರು ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ. ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಹುಡ್ಕೊಂಡು ಬಂದಂಥವ್ರು. ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ. ಒಳ್ಳೇದಾಗಲಿ, ಒಳ್ಳೇದಾಗತ್ತೆ ಕೂಡ. ಲಹರಿ ಸರ್, ವೇಲು ಸರ್, ಶ್ರೀಕಾಂತ್ ಸರ್, ಶಿವಣ್ಣ ಯಾವಾಗಲೂ ಫಂಕ್ಷನ್ ಅಲ್ಲಿ ಹೇಳಿದ್ರು, ಶ್ರೀಕಾಂತ್ ಬಿಡಮ್ಮ ಚೆನ್ನಾಗಿ ಗೊತ್ತು, ಏನಿಲ್ಲ ಅಂದ್ರೆ ಹೋಗೋದು, ಏನೋ ಇದ್ರೆ ಮಾತ್ರ ಹೋಗೋದು. ಶ್ರೀಕಾಂತ್ ಅವರು ಶ್ರೀಕಾಂತ್ ಇದ್ದಾರೆ ಅಂತ ಏನೊಂದು ಬೇರೆ ಲೆಕ್ಕಾಚಾರಣೆ ಆಗುತ್ತೆ, ಒಳ್ಳೇದಾಗತ್ತೆ ಕೂಡ. ಒಳ್ಳೆ ಮನಸ್ಸು. ನಾಗಿ, ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರಾ. ಉಪ್ಪಿ ಸರ್ನ ಅವರ ಆಲೋಚನೆಗಳು ತಕ್ಕನಾಗಿ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದಾರೆ. ಈ ಸಿನಿಮಾ ಖಂಡಿತವಾಗ್ಲೂ ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳುವಂಥ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ದೇವರನ್ನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಜಯ್ ಸರ್. ಪೋಸ್ಟರ್ ಅಲ್ಲಿ ಐ ಇದೆ, ಯು ಇದೆ, ಮಧ್ಯದಲ್ಲಿರುವಂತಹ ಹಾರ್ಟು ಇಲ್ಲಿ ಮಧ್ಯದಲ್ಲಿ ನಿಂತಿದೆ ನೋಡಿ. I love you, sir. ಇವತ್ತು ನಾವು ಯು ಐ ಬಗ್ಗೆ ಏನು ಅರ್ಥ ಮಾಡ್ಕೊಂಡು ಇದೆ ಸರ್. ಐ ಲವ್ ಯು. ನಿಮ್ಮ ಮಾತನ್ನ ಉಪೇಂದ್ರ ಯಾವಾಗ ಹೇಳ್ತೇನೆ ಹೇಳ್ತೀನಿ, ನಾನು ಫಸ್ಟ್ ಡಾರ್ಲಿಂಗ್ ಅಂತ. ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಎಲ್ಲರೂ ಈ ಟೈಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅದು ಮಾಡ್ತಾರೆ. ನಾನು ಖುಷಿ ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಅವರು ಚೆನ್ನಾಗಿ ಆಗ್ತಾ ಇತ್ತು. ಅದಾದಮೇಲೆ ಓಮ್ ಬಂತು. ಓಮ್ ಬಂದಾದ್ಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರ್ಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಮಣಿರತ್ನ ಮಾತ್ರ ಅಂತಿರಲ್ಲ, ಯಾರೇ ಮಾತನಾಡ್ತಾರೆ ಮೀರಿಸ್ತಾರೆ ಇದ್ದಾರೆ ಡೈರೆಕ್ಟರ್. ಅವ್ರು ಹೇಳಿದ್ರು ಏನು ಎಲ್ಲ ಯಾಕೆ ಹೇಳ್ತೀನಿ ಅಂತಾರೆ. ಇಲ್ಲ ಉಪ್ಪಿಗೆ ನೋಡ್ತಾ ಇರಿ, ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ನನ್ನ ಮೈಂಡ್ಲಿ ಅನಿಸ್ತಾ. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮ್ಯಾಟ್ ಸಿನಿಮಾ. ಯಾಕಂದರೆ ಮೋಡದ ಮನೆಯಲ್ಲಿ ಮುಂಚೆ ಮಾಡಿದ್ದೆ, ಸೈಡ್ ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಒಂದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಂದ್ರೆ ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕೋಸ್ಕರ ಅದು ಮಾಡೋದನ್ನ ಲಾಂಗ್ ಇಟ್ಟು ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು, ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ. ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದಷ್ಟು ಬಂದು ಕೂದ್ರಿ ಹಿಂಗೆಲ್ಲ ಮಾಡೋದು ಏನೇ ಮತ್ತೆ ಸರಿ. ನಾನು ಆ್ಯಕ್ಚುಲಾಗಿ ನನಗೆ ಯಾರು ಗೀತಾ ಬಿಟ್ಟರೆ ಯಾರು ಮುಟ್ಟಿಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದ್ಯಾಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಂದರೆ ನೀವೇನೆ ಗೀತಾ ಬಿಟ್ಟಮೇಲೆ ಅವರೇನೆ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅದನ್ನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತ್ರ ಅಂದ್ರೆ ಒಂದು ಆಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು. ಬಟ್ ಅದು ಒಂದು ಒಳ್ಳೆ ಮನಸ್ಸಿರ್ಬೇಕು, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ, ಅದಾದಮೇಲೆ ಇವ್ರು ಹೀರೋ ಮಾಡ್ತಾರೆ. ಆಮೇಲೆ ಜೊತೆಲಿ ಪ್ರೀತಿ ಇರ್ತೀನಿ, ಸಿನಿಮಾ ಮಾಡ್ತೀನಿ, ಲವ್ ಖುಷಿ ಆಗಿ ಸಿನಿಮಾ ಮಾಡ್ತೀನಿ. ಅದಾದಮೇಲೆ ಇನ್ನು 45 ಮಾಡ್ತೀನಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ ಯು ಐ ಆಗಲಿ. ಯಾಕಂದರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ ಯು ಐ ನಾನು ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ, ಯಾವಾಗ ಉಪೇಂದ್ರ ಫಿಲ್ಮ್ ಬಂದರೂ ಏನಾದರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೇನೆ. ಅಯ್ಯೋ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳ್ದು ಹಿಂಗಿದ್ದು ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ. ಅಪ್ಪು ಕಂಡ ತುಂಬ ಇಷ್ಟ, ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತೀವಿ ಇಲ್ಲ ಅಲ್ಲಿ ಸುಮಾರು ಇಲ್ಲ, ನನಗಿಷ್ಟ ಆಯಿತು ಅಷ್ಟೇ, ನನಗಿಷ್ಟ ಆಯಿತು ಅಷ್ಟೇ. ನಾನು ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಮಾಡಿ ನನಗಿಷ್ಟ ಆಯಿತು ಅಷ್ಟೇ, ಅದು ಜನಗಳಿಗೆ ಇಷ್ಟ ಆಯ್ತು ಅಷ್ಟೇ. ಯಾಕಂದರೆ ಒಬ್ಬ ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ ಆಗಿ ಪ್ರೀತಿಸ್ಬೇಕು. ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ, ಅಭಿಮಾನದಿಂದ ನೋಡ್ಬೇಕು ಸಿನಿಮಾ, ಅಭಿಮಾನದಿಂದ ಬಂದು ನೋಡ್ಬೇಕು. ನೋಡಿ ನಾವು ತಮಿಳೆಲ್ಲ ಮಾಡ್ಬೇಕು, ನಾವು ಕಮಲಾಸನ್ ಫ್ಯಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತಿದ್ದು, ಅದು ಅಭಿಮಾನ. ಅದು ಒಂದು ಆಕ್ಟರ್ ಮೇಲೆ ಗೌರವ, ಒಂದು ಹೀರೋ ಒಂದು ಡೈರೆಕ್ಟರ್ ಮೇಲೆ ಗೌರವ.
ಪ್ಲೀಸ್ ಸಿ ದಟ್. ನನಗೆ ಅದೇ ಇಷ್ಟ, ಅದಿರಬೇಕು. ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರಬೇಕು. ಸೂಪರ್. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರಿಗೆ ಬರಲ್ಲ ಜನ? ಬಂದೇ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತದೆ ಅಂದರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್. ಅದಾದ ಉಪೇಂದ್ರ ಅಂತ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು. ಉಪೇಂದ್ರ ಉಳಿತಿಗೆ ವೇಟಿಂಗ್ ಅಷ್ಟೇ, ಇನ್ನೊಂದು ಹೋಗಿ ಟೂ ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಇವ್ರು ಹೇಳ್ತಿದ್ರು ಪ್ರಿಯಾಂಕ್ ಅವರು ನಾನೇ ಬೆಸ್ಟ್ ಅಂತ. ಬಟ್ ಗೀಸನ್ ಕೇಳ್ಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇನ್ನೊಂದು ಬರೀ ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗೇ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಆದ್ರೆ ನನಗೆ ಬೇಡ, ನನ್ನ ಡೈರೆಕ್ಷನ್ ಬೇಡ, ಇಂಥವ್ರು ಡೈರೆಕ್ಟ್ ಮಾಡಿದ್ರೆ ಸಾಕು. ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್, ಈವನ್ ಈಸ್ ಇಟ್ ಬೆಸ್ಟ್. ಡೋಂಟ್ ಸೇ ದಟ್ ಬಿಕಾಸ್ ಏನು ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಫ್ಯಾಮಿಲಿ ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ. 100% ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೇನೋ ಬಿಟ್ಟಿದ್ದೀನ. ಆಮೇಲೆ ಇವರು ಇಲ್ಲ ಸುದ್ದಿ ಮಾತಾಡ್ತಾರೆ. ಹೇಳಿದ್ರು ಏನು ಮಾತಾಡಕ್ಕೆ ಬರಲ್ಲ, ಸುಮ್ಮನೆ ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರಪ್ಪ, ಗಾಂಧಿನಗರದ ಹಿಡಿದು ಬಿಟ್ರೆ ಖಂಡಿತ ಅದ್ರ ಕಳ್ಸುತ್ತೆ, ಭಾಷೆ ಕಳ್ಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದ್ದಿ. ವೆರಿ ಗುಡ್, ಸೂಪರ್, ಐ ಲವ್ ಯು. ಇದೇ ಥರ ಬೆಳಿ. ಯಾಕಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ಫನ್ ಮಾಡುತ್ತೆ. ಅವ್ರು ನಾವು 100% ಚೆನ್ನಾಗಿರ್ಬೇಕು. 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋಣ ಖಂಡಿತ ಮಾಡೋಣ. ಡಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ನವೀನ್ ಬೇಲೂರು ಆಲ್ ದ ಬೆಸ್ಟ್, ಶ್ರೀಕಾಂತ್ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲ ಟೀಮ್ಗಳು, ಹೀರೋಯಿನ್ ಆರ್ಟಿಸ್ಟ್ ರೇಷ್ಮಾ ಅವ್ರಿಗೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ. ಐ ಥಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಉಪೇಂದ್ರ ಚೆನ್ನಾಗಿ ಮಾಡೇ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ರಾ ಅವರು. ಆಮೇಲೆ ಶ್ರೀಕಾಂತ್ ಹೇಳಿದ್ರೆ ಖಂಡಿತ ಏನಾದರೂ ಮಾಡ್ತಾನೆ. ನಾವು ಏನಾದ್ರೂ ಕೋಪ ಇಲ್ಲ ಅಂದ್ರೆ, ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ. ಪ್ರೀತಿ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ. ಆದ್ರೆ ಅಷ್ಟು ಡ್ರಾಮಾ ಮಾಡಕ್ ಬರಲ್ಲ. ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡಿದ್ರೆ ಹೀರೋ, ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಝೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇನು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ ಎಲ್ಲ ಸಿನಿಮಾ ಚೆನ್ನಾಗಿದೆ. ಇವಾಗ ಹೆಂಗೆ KGF ಆಗಲಿ ಕಾಂತಾರ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ, ಆ ಥರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಲಿ ಅಂತ ನಮ್ಮ ಆಸೆ. ಯಾಕಂದ್ರೆ ಒಂದು ಫೈನಾನ್ಸ್ ಡೈರೆಕ್ಟರ್ ನಮ್ಮ ನಾಟ್ ಸೇ ಇನ್ ಕರ್ನಾಟಕ, ನಮ್ಮ ಇಂಡಿಯಾ ತಗೊಂಡು ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ಉಪೇಂದ್ರ ಇಷ್ಟಪಡ್ತೀನಿ. ನಾವು ಇದೇ ಥರ ಗೆಲ್ಬೇಕಾಗ್ತದೆ ಫೈನಾನ್ಸ್ ಡೈರೆಕ್ಟರ್. ಆಲ್ ದ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೆ ಐ ವಿಲ್ ಟ್ರೈ ಟು ವಾಚ್ ಇನ್ US. 20th I'll be free, I'll be watching your film. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅದೇ ಫೋನ್ ಮಾಡ್ತೀನಿ. ಸೊ ಓ ಮೈ ಗಾಡ್, ಸೋ ಸಾರಿ. ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ. ಓಕೆ, ಟು ಯು ಫಾಲೋ ಹಿಯರ್. ಅಂಡ್ ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಎಂಟರ್ಟೈನ್ ಆಫ್ ಯು. ಗಾಡ್ ಬ್ಲೆಸ್. ಬ್ಯೂಟಿಫುಲ್ ನಾವಣ್ಣ ನಿಮ್ದು ಮಧ್ಯದಲ್ಲಿ ನೀವು ಅದೇ ಯು ಮತ್ತೆ ಐ ಅಣ್ಣ ಕರೆಕ್ಟ್ ಆಗಿದೆ. ಯು ಅಂಡ್ ಐ. ಬ್ಯೂಟಿ ನೋಡಿ ಸರ್, ಯು ಐಗೆ ಯಾವ ರೀತಿಯ ಒಂದು ಅರ್ಥಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನಿಜವಾದ ಪ್ರೀತಿ ಅಣ್ಣ ಹೇಳ್ತಾರೆ ನಾನು ಯು ಐನ US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ ಇಲ್ಲ ನೀವು ಇಲ್ಲಿ ಇರ್ಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನು ನೋಡ್ಕೋತೀನಿ ಅಂತ. ಈ ಬಾಂಧವ್ಯ ಬರಲಿರಿ ಚಪ್ಪಾಳೆ, ಇದು ರೀ ನನಗೆ ಸರಿ ಬ್ಯೂಟಿ ಅಣ್ಣ. ಈ ಮೂವರು ಇರುವ ಸಮ್ಮುಖದಲ್ಲೇ ನಾನು ಐ ವಾಂಟ್ ಟು ರಿಕ್ವೆಸ್ಟ್ KP ಶ್ರೀಕಾಂತ್ ಸರ್, ಮನೋಹರ್ ಸರ್, ವೇಲು ಸರ್, ನವೀನ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. UI ಸಿನಿಮಾದ UI ವರ್ಲ್ಡ್ ನ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಅಂತಂದ್ರೆ ಅದು ನಮ್ಮ ನಿರ್ಮಾಪಕರು ಮನೋಹರ್ ಸರ್ ಅಂಡ್ ಲಹರಿ ಫಿಲ್ಮ್ಸ್ ನ ವೇಲು ಸರ್, KP ಶ್ರೀಕಾಂತ್ ಸರ್, ವೀನಸ್ ಎಂಟರ್ಟೈನರ್ಸ್, ನವೀನ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.